ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LP ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 5. ಉತ್ಪಾದಿಸುವ ಚಿಪ್ಪು ಮೀನನ್ನು ಚಿಪ್ಪು ಮೀನಿಗೆ ಮೃದ್ವಂಗಿಗಳೆಂದು ಕರೆಯಲಾಗುತ್ತದೆ. ಇದನ್ನು ಹೆಸರಿಸಿ. ಇದು ಕೂಡ ಸಾಧಾರಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಸೊ ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಅಲ್ವಾ? ಸೊ ಇದು ಚಿಪ್ಪನ್ನು ಹೊಂದಿರುವ ಮೀನಾಗಿದೆ ಮತ್ತು ಇದರ ಒಳಗೆ ಮುತ್ತನ್ನು ಉತ್ಪಾದಿಸಲಾಗುತ್ತದೆ. ನೋಡಿ, ಈ ಆಪ್ಷನ್ ಗಳನ್ನು ಗಮನಿಸಿ. ಮುಲ್ಲೆಸ್ ಮುಲ್ಲೆಟ್ಸ್ ಅಂದ್ರೆ ಇದು ಒಂದು ತರದ ಮೀನಾಗಿದೆ, ಆದರೆ ಇದು ಚಿಪ್ಪಿನ ಮೀನಲ್ಲ. ಆಯ್ತಾ? ಇದು ಚಿಪ್ಪಿನ ಮೀನಲ್ಲ, ಚಿಪ್ಪಿನ ಮೀನು ಅಲ್ಲ. ಆಯ್ತಾ? ಪರ್ಲ್ ಸ್ಪಾಟ್. ಓಕೆ, ಪರ್ಲ್ ಸ್ಪಾಟ್ ಎನ್ನುವುದು ಕೂಡ ಇದು ಕೂಡ ಮೀನಾಗಿದೆ, ಆದರೆ ಇದು ಹಿನ್ನೀರಿನಲ್ಲಿ ಬೆಳೆಯುವ ಮೀನಾಗಿದೆ. ಹಿನ್ನೀರಿನಲ್ಲಿ ಬೆಳೆಯುವ ಮೀನು. ಆಯ್ತಾ? ಇದು ಕೂಡ ಚಿಪ್ಪಿನ ಮೀನಲ್ಲ. ಟ್ಯೂನ್ ಎನ್ನುವುದು ಇದು ಒಂದು ತರದ ದೊಡ್ಡದಾದ ಮೀನಾಗಿದೆ. ಆಯ್ತಾ? ಇದು ದೊಡ್ಡದಾದ ಮೀನು. ಆದ್ದರಿಂದ ಈ ಮೂರು ಕೂಡ ಸರಿಯಾದ ಉತ್ತರ ಅಲ್ಲ. ಪರ್ಲ್ ಆಯಿಸ್ಟರ್ ಎನ್ನುವುದು ಚಿಪ್ಪಿನ ಮೀನು ಮತ್ತು ಇದರಲ್ಲಿ ಮುತ್ತನ್ನು ಉತ್ಪಾದಿಸಲಾಗುತ್ತದೆ. ಇದು ಮೃದ್ವಂಗಿ ಎಂದು ಕರೆಯಲಾಗುತ್ತದೆ. ಆಯ್ತಾ? ಸರಿಯಾದ ಉತ್ತರ ಆಪ್ಷನ್ ಡಿ, ಪರ್ಲ್ ಆಯಿಸ್ಟರ್. ಥ್ಯಾಂಕ್ ಯು.